ಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಹರಿ ಓಂ. ನಾವೆಲ್ಲರೂ ಇವತ್ತಿನ ದಿನ ನಿಮ್ದು ಹೆಸರು ರೀ? ಸುಮಿತ್ರಾ ಅಂಗಡಿ. ಸುಮಿತ್ರಾ ಅಂಗಡಿಯವ್ರ ಮನೆಯಲ್ಲಿ ನಾವು ಒಂದು ಸಿದ್ಧಾರೂಢ ಚರಿತ್ರೆಯನ್ನು ಅಧ್ಯಯನ ಮಾಡಿದ್ವಿ. ಅದರಂತೆ ಒಂದು ಸತ್ಸಂಗವನ್ನು ಮಾಡ್ತಾ ಇದ್ದೇವೆ. ಈ ಸತ್ಸಂಗದ ನಿಮಿತ್ತದಿಂದ ಶ್ರೀ ಗುರುವಿನ ಒಂದು ಸ್ಮರಣೆ ರೀ, ಅದಕ್ಕಾಗಿ ಸ್ಮರಿಸ್ಬೇಕ್ರಿ. ಹರಿ 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 ಸ್ಮರಣ ಕರೋ, ಹರಿ ಚರಣ ಕಮಲ ಧ್ಯಾನ ಕರೋ, ಪ್ರಭು ಚರಣ ಕಮಲ ಧ್ಯಾನ ಕರೋ, ಮುರಹರ ಗಿರ್ಧಾರಿ ಭಜನ ಕರೋ, ಮುರಹರ ಗಿರ್ಧಾರಿ ಭಜನ ಕರೋ, ಗಿರಿಧಾರಿ ಗಿರಿಧಾರಿ ಗಿರಿಧಾರಿ, ಗಿರಿಧಾರಿ ಗಿರಿಧಾರಿ ಗಿರಿಧಾರಿ. ಗಿರಿಯನ್ನು ಧರಿಸಿದವನು, ಎಲ್ಲ ದೊಡ್ಡದಾಗಿರುವಂತಹ ಬೆಟ್ಟವನ್ನು ಸಹಿತ ಒಂದು ಕಿರಬಳದ ತುದಿಯಲ್ಲಿ ಹಿಡಿದಿರುವಂತಹ ಪರಮಾತ್ಮ ಅವನು ಯಾರಲ್ಲರಿ? ಸದ್ಗುರು ಸಿದ್ಧಾರೂಢ ಸ್ವಾಮೀಜಿನ ಅಂಥೇಳಿ. ಈಗ ಓದಿರುವಂತಹ ಅಧ್ಯಾಯದಲ್ಲಿ ಅವ್ರಿಗೆ ಎಂಥ ಕಷ್ಟ ಬಂದಿತ್ತು, ಬೆಟ್ಟದಂತಹ ಕಷ್ಟ ಬಂದರೂ ಸಹಿತ ಅದು ತುದಿ ಬೆರಳಿನಿಂದ ಹಿಡಿದು ನಿಮಗೆ ಮೇಲೆತ್ತ ತಾನೇ ಸದ್ಗುರು ಅಂಥೇಳಿ. ಅದಕ್ಕಾಗಿ ಸಿದ್ಧಾರೂಢರ ಕತೆ, ಒಂದೊಂದು ಕತೆ ಎಷ್ಟೆಷ್ಟು ಚಂದದಾವ್ರಿ, ಎಷ್ಟು ವರ್ಣಿಸಿದರೂ ಸಹಿತ ಕಡಿಮೆ ಅದ ರೀ. ಅವಾಗಿಂದ ಕತೆಗಳಕ್ಕಿಂತ ಈಗಿನ ಕತೆನೂ ಎಷ್ಟು ಚಂದದಾವ್ರಿ. ಎಷ್ಟೆಷ್ಟರ ಸತ್ಯ ಘಟನೆಗಳೇ ನಡೆದಿದ್ದಾವೆ. ಆ ಸತ್ಯ ಘಟನೆಗಳ ಅನುಸಂಧಾನ ಮಾಡಿದ್ದೆ ಆದರೆ ನಮಗನಿಸ್ತೈತಿ ಸಿದ್ಧಾರೂಢಜ್ಜ ಇನ್ನೂ ನಮ್ಮ ಭಾರತದಲ್ಲಿ, ಅದು ಸಹಿತ ಹುಬ್ಬಳ್ಳಿಯಲ್ಲಿ ನೆಲೆಸಿದ್ದಾನೆ. ಅವನಿದ್ದಾನಂಥೇಳಿನೇ ನಾವೆಲ್ಲ ಎರಡು ತುತ್ತು ಊಟ ಮಾಡ್ತಾ ಇದ್ದೇವ್ರಿ. ಒಂದು ನದಿ ಇಲ್ಲ, ಒಂದು ಬೆಟ್ಟ ಇಲ್ಲ, ಒಂದು ಸಮುದ್ರ ಇಲ್ಲ, ಏನೂ ಇಲ್ಲ. ಆದರೂ ಸಾವಿರಾರು ಲಕ್ಷ ಜನಗಳು ಬರ್ತಾರ್ರಿ. ನಾವು ಟ್ರೈನ್ಯಾಗ ರೀ ಇದಕ್ಕೆ ಋಷಿಕೇಶಕ್ಕೆ ಹೋಗುವಾಗ ಟ್ರೈನ್ನಲ್ಲಿ ಭಾಳ ಜನ ಇದ್ದರ್ರಿ. ಭಾಳ ಜನ ಇದ್ದಾಗ ನೀವು ಎಲ್ಲಿಂದ ಕನ್ನಡ ಮಾತಾಡಿದ್ದಕ್ಕೆ ಎಲ್ಲಿನವರು ಅಂತ ಕೇಳಿದ್ರು. ಅವಾಗ ನಾವಂದ್ವಿ ಹುಬ್ಬಳ್ಳಿಯವ್ರು ಅಂತ ಹೇಳಿದ್ರೆ ಅವ್ರು ಸಾಕ್ಷಾತ್ ಸಿದ್ಧಾರೂಢರು ನೋಡಿದಷ್ಟು ಪ್ರೀತಿ ಮಾಡಿದ್ರಿ ನಮಗೆ. ಅಂದರೆ ಸಿದ್ಧಾರೂಢ ಪ್ರತಿರೂಪದಂತೆ ನೋಡಿದರು. ನಾವು ಸಹಿತ ಭಜನೆ ಮಾಡ್ತಿದ್ವಿ, ರುದ್ರ ಪಠನ್ ಮಾಡ್ತಿದ್ವಿ, ಆಮೇಲೆ ಪ್ರವಚನೂ ಆಗ್ತಿತ್ತು. ಆಗೋದನ್ನು ನೋಡಿ ಇಷ್ಟು ಜನರು ನಮಗೆ ಯಾವುದಕ್ಕೂ ಕೊರತೆ ಇಲ್ಲದೆ ತಮ್ಮಲ್ಲಿರುವಂತಹ ಕಟ್ಟಿಕೊಂಡು ಬಂದಿರುವಂಥ ಪ್ರಸಾದ ಮೊದಲು ನಮಗೆ ಕೊಟ್ಟು ತಾವು ಸೇವಿಸ್ಲಿಕ್ಕೆ ಶುರು ಮಾಡಿದರಿ. ಅಂದರೆ ಸಿದ್ಧಾರೂಢ ಅಲ್ಲೇ ಸಹಿತ ನಮಗೆ ಕಾಯ್ತಾನ್ರಿ. ಎಲ್ಲೆಲ್ಲೂ ಹೋದರೂ ಸಹಿತ ಆ ಸಿದ್ಧನ ಕೃಪಾ ಭಾಳದ ಅಂತೇಳಿ. ನಾವು ಕೇದಾರ್ನಾಥ್ಗೆ ಗುಡ್ಡ ಹತ್ತುತ್ತಾ ಇದ್ವಿ ರೀ. ಅಲ್ಲಿ ಎಷ್ಟೋ ಸಾಧು ಸನ್ಯಾಸಿಗಳು ಕುಂತಿದ್ರಿ. ಕುಂತಾಗ ನಾವೇನ್ರಿ ಬಿಂದಾಸ್ ಕನ್ನಡ ಮಾತಾಡ್ಕೊತ ಹೋಗೋದನ್ನು ನೋಡಿ ಅಲ್ಲಿ ಒಬ್ಬ ಸನ್ಯಾಸಿ ಓಡ್ ಬಂದ, ನೀವು ಕರ್ನಾಟಕದವರು ಅಂತಂದ. ಹೌದು ಅಂದ್ವಿ. ಯಾವುದು? ಹುಬ್ಬಳ್ಳಿ ಅಂತ ಕೂಡಲೇ ಅವ್ರು ನಮಗೆ ನಮಸ್ಕಾರ ಮಾಡಕ್ಕೆ ಬಂದರು. ಸಿದ್ಧಾರೂಢನ ಇದರ ಊರ್ಲಿಂದ ಬಂದಿರಿ, ಬರ್ರಿ ಅಂಥೇಳಿ ಎಲ್ಲ ಮಂದಿಗೆ ಸರಿಸಿ ನಮಗೆ ಮೊದಲ ದರ್ಶನ ಕೊಡಿಸಿದ್ರು. ಅದಕ್ಕಾಗಿ ಸಿದ್ಧಾರೂಢಜ್ಜ ಭಾರತದ ಉದ್ದಗಲದಲ್ಲಿ ಸಂಚರಿಸಿ ಜ್ಞಾನವನ್ನು ಪ್ರಚಾರ ಮಾಡಿದ್ದಾರೆ. ಅದಕ್ಕಾಗಿ ನಹಿ ಜ್ಞಾನೇನ ಸದೃಶಂ ಪವಿತ್ರಮಿದಂ ಉತ್ತಮಂ, ಜ್ಞಾನಕ್ಕಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ, ಜ್ಞಾನವೇ ಶ್ರೇಷ್ಠ ರೀ. ಅದಕ್ಕಾಗಿ ಈ ಕಥೆಯಲ್ಲಿ ನಾವು ಕೇಳಿದ ಹಾಗೆ ಆ ಹುಡುಗಿಗೆ ಜ್ವರ ಬಂತು, ಮೈ ಮೇಲೆ ಗುಳ್ಳೆ ಎದ್ದು, ಆವಾಗ ಅವ್ರಿಗೆಲ್ಲ ಒಲ್ಲೆ ಅಂದರು ಅಂಥೇಳಿ. ಸಿದ್ಧಾರೂಢಜ್ಜ ಏನು ಮಾಡಿದ್ರಿ, ಅವ್ರಿಗೆ ಈ ಶರೀರ ಯಾವಾಗಲೂ ನಶ್ವರ ನಾಶಿವಂತ ಶರೀರ, ರೋಗಾಚ ಡೊಂಗೋರ. ಈ ಶರೀರ ಎಷ್ಟು ದಿನ ಕಾದರೂ ಸಹಿತ ಒಂದಿನ ಹೋಗುವಂಥದ್ದೇ. ಆದರೆ ಆ ವ್ಯಕ್ತಿಯಲ್ಲಿರುವಂಥ ವ್ಯಕ್ತಿತ್ವದ ಗುಣಕ್ಕೆ ಮೆಚ್ಚಬೇಕಪ್ಪ, ಹಾಗೆಲ್ಲ ಮಾಡಬಾರ್ದಂಥೇಳಿ ಅವರು ಉಪದೇಶ ಮಾಡ್ಯಾರ್ರಿ ಅವ್ರಿಗೆ. ಜಾತಸ್ಯ ಧ್ರುವಂ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಸ ತಸ್ಮಾತ್ ನ ಪರಿಹಾರ್ತೆ. ಹುಟ್ಟು ಒಂದು ಅಕಸ್ಮಿತ, ಸಾವು ನಿಶ್ಚಿತ. ಹುಟ್ಟು ಮತ್ತು ನಡುವಿನ ಜೀವನದಲ್ಲಿ ನಾವು ಒಳ್ಳೆಯದನ್ನು ಮಾಡಬೇಕು. ತಮ್ಮ, ನಿನಗೆ ಆವಾಗ ಫಿಕ್ಸ್ ಆಗೈತಪ್ಪ, ನೀ ಏನಾರ ಬಿಟ್ಟು ಹೋದ್ರೆ ಆ ಹುಡುಗಿ ಜೀವನ ಹಾಳಾಗಿ ಹೋಗ್ತೈತಿ. ಎಂಥ ಸುಡುವ ಶರೀರವನ್ನು ನಂಬಿ ಬದುಕಬೇಡ, ಆ ಹುಡುಗಿಯಿಂದ ನಿಮ್ಮ ಮನೆಯ ಕುಲಕೋಟಿ ಉದ್ಧಾರ ಆಗುತ್ತದೆ ಅಂತ ಹೇಳ್ತಾರೆ. ಹೇಳಿದ ನಂತರ ಅವರ ಮನಸ್ಸು ಪರಿವರ್ತನೆ ಮಾಡ್ತಾರ್ರಿ. ಅವರು ಮನಸ್ಸು ಪರಿವರ್ತನೆ ಆಗಬೇಕಂದ್ರೂ ಸಹಿತ ಸದ್ಗುರುವಿನ ವಾಣಿ ಭಾಳ ಮಹತ್ವ ಕೊಡ್ತೈತ್ರಿ. ಮನಯೇವ ಬಂದ ಮೋಕ್ಷ ಕಾರಣ. ಮನ ಚಲೋ ಅನ್ನಿಸ್ತು, ನಮಗೆಲ್ಲರೂ ಚಲೋನ ಅನ್ನಿಸ್ತಾ ಇರ್ತೀರಿ. ಮನಸ್ಸಿಗೆ ಬಂದೈತ್ರಿ ಹುಡುಗಿ ಅಂತಾರೆ, ಮನಸ್ಸಿಗೆ ಚಲೋ ಅನ್ನಿಸ್ಲಿಲ್ಲ, ನಮಗೆ ಮನಸ್ಸಿಗೆ ಬಂದಿಲ್ಲ ಅಂತ ಹೇಳ್ಬಿಡ್ತೇವೆ. ಆ ಮನಸ್ಸು ನಮಗೆ ಮಾಧವನನ್ನಾಗಿ ಮಾಡುತ್ತದೆ, ಮಾನವನನ್ನಾಗಿ ಮಾಡಿ ಉಳಿಸುತ್ತದೆ. ಅದಕ್ಕಾಗಿ ಆ ಮನಸ್ಸನ್ನು ಶುದ್ಧೀಕರಣ ಆಗಬೇಕಾಗಿದ್ದೇ ಆದರೆ
ಗುರು ಉಪದೇಶವನ್ನು ಆಲಿಸಬೇಕ್ರಿ. ಗುರು ಎಷ್ಟು ಶ್ರೇಷ್ಠ ಇದಾನಂತ ಹೇಳಿದರೆ ಅದಕ್ಕೆ ವರ್ಣಾತೀತ ರೀ. ಗುರು ಇಲ್ಲದೆ ಇದ್ದಿದ್ದರೆ ಅವ್ರ ಜೀವನದಲ್ಲಿ ಏನು ಮಹತ್ವನೇ ಇಲ್ಲ ರೀ. ಬಂದ್ವಿ ಇದ್ವಿ ಹೋದ್ವಿ ಅಷ್ಟೇ ಆಗ್ತೈತಿ. ಆದ್ರೆ ಗುರು ಪ್ರವೇಶ ಆದಪ್ಪ ಅಂತ ಹೇಳಿದರೆ ಆ ಗುರುವಿನಿಂದ ನಾವು ಜ್ಞಾನವನ್ನು ಪಡೆದು ಕೃತಕೃತ್ಯರಾಗಬೇಕು. ಗುರು ಏನಂತಾನಪ್ಪ, ನೀ ಜೀವಲ್ಲಪ್ಪ, ನೀ ಬ್ರಹ್ಮನಿದ್ದಿ ಅಂತೇಳಿ. ಜೀವ ಇದ್ದರೆ ಆ ಜೀವಭಾವದಿಂದ ನಾವು ಸುಖ ದುಃಖಾದಿಗಳಲ್ಲೇ ತೊಳೆದು ಅದರಾಗನ ಬಿದ್ದಿರ್ತೇವ್ರಿ. ಯಾವಾಗ ಗುರು ನಮಗೆ ಸುಖಕ್ಕೆ ಸುಖ ಎನ್ನಬೇಡ, ದುಃಖಕ್ಕೆ ದುಃಖ ಎನ್ನಬೇಡ. ಸುಖ ದುಃಖಗಳು ಇವೆರಡು ಪ್ರಾರಬ್ಧದಿಂದ ಉಂಟಾಗಿರುವಂಥದ್ದು. ಪ್ರಾರಬ್ಧ ನಾವು ಭೋಗಿಸ್ಲೇಬೇಕ್ರಿ. ಅದಕ್ಕಾಗಿ ಎಷ್ಟೋ ಮಂದಿ ಹೇಳ್ತಾರ್ರಿ, ನಮ್ಮ ಸ್ವಾಮಿಗಳನ್ನ ರೀ, ನಮ್ಮ ಸ್ವಾಮೀಜಿಯವ್ರಿಗೆ ಒಬ್ಬರು ಊರಿಗೆ ಹೊಂಟಿದ್ರಿ, ಹೊಸ ಕಾರ್ ತೊಗೊಂಡಿದ್ರು. ನಮಸ್ಕಾರ ಮಾಡಿ ಫಸ್ಟ್ ಕಾರ್ ಸ್ವಾಮೀಜಿಯವ್ರು ಇದಕ್ಕೆ ಬಂತು, ಪೂಜೆ ಮಾಡಿಸ್ಕೊಂಡ್ರು, ಆಶೀರ್ವಾದ ಪಡ್ಕೊಂಡ್ರು, ಅವ್ರು ಹೋದ್ರಿ. ಕಾರ್ ಏನೋ ತೊಗೋತೇವ್ರಿ, ಡ್ರೈವಿಂಗ್ ಒಂದು ಸ್ವಲ್ಪ ಕಲ್ತಿರ್ತೇವೆ, ಒಮ್ಮಿಕ್ಲನ ಕುಂತ್ರ ಅದು ಸರಿ ನಮಗೆ ಹೊಡಿಲಿಕ್ಕೆ ಬರೋದಿಲ್ಲ ರೀ. ಹಣ ಇದೆ ಅಂದದ್ದ ಮಾತ್ರಕ್ಕೆ ನಾವು ದೊಡ್ಡ ದೊಡ್ಡ ಕಾರ್ ತೊಗೊಂಡ್ರು ಸಹಿತ ಅದನ್ನು ಆಪ್ರೇಟ್ ಮಾಡಾಕರ ಕಲಿಬೇಕಲ್ರಿ. ನೀವು ಹೊಂಟಾರಿ ಎಲ್ಲಿ ಅಂತ ಹೇಳಿದರೆ, ಯಾವುದ್ರಿ ಅದು ಮುಂಬೈ ಹತ್ರ ಘಾಟ್ ಅದಲ್ರಿ, ಹಾಂ ಅಲ್ಲಿ ಹೋಗ್ಯಾರ್ರಿ. ಅಲ್ಲಿ ಹೋಗುವಾಗ ಎದುರುಗಡೆನೆ ಇದು ಬಂದ್ಬಿಡ್ತಂತ್ರಿ, ಏನ್ರಿ ಅವು ದೊಡ್ಡ ದೊಡ್ಡ ಗಾಡಿ, ಪೆಟ್ರೋಲದ್ದು ದೊಡ್ಡ ದೊಡ್ಡ ಟ್ರಕ್ ಬಂತಂತ. ಅದು ಬಂದ ತಕ್ಷಣ ಅವ್ರು ಒಂದು ಸ್ವಲ್ಪ ಡೋಲಾಯಮಾನ ಆಗಿ ಅದು ಸರಿಲಿಕ್ಕೆ ಹೋಗಿ ಅದು ಉಳ್ಳೇ ಬಿಟ್ಟೈತ್ರಿ. ಒಂದು ಸ್ಟೆಪ್ ಉಳ್ಳೈತಿ, 2 ಸ್ಟೆಪ್ ಉಳ್ಳೈತಿ, 3ನೇ ಸ್ಟೆಪ್ ಈಗ ಘಾಟ್ಗೆ ಹೋಗಿ ಬೀಳೋದ್ರಿ. ಅದು ಹಿಂಗಾಗಿ ಹಿಂಗೆ ಕುಂತಂತ್ರಿ. ಅದು ಕುಂತ ನಂತರ ಅವರ ಅಪ್ಪನಿಗೆ ಆ ಮಕ್ಕಳಿಗೆ ಏನೂ ಆಗಿದ್ದಿಲ್ಲ ರೀ. ಬರೀ ಕಿರುಬಳಿನ ತುದಿಯ ಉಗುರಷ್ಟು ಹತ್ತಿರ್ತದೆ. ಇದು ನಿಜವಾಗಿಯೂ ಆಗಿದ್ದರಿ. ಅದಕ್ಕಾಗಿ ಹೇಳ್ತಾರೆ, ಗುರು ಕೃಪೆ ಇದ್ದರೆ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯಕೃಪಾ ತಮಹಂ ಒಂದೇ ಪರಮಾನಂದಂ ಮಾಧವಂ ರೀ. ಮತ್ತೊಂದು ಸಲ ಪುನರ್ಜನ್ಮ ರೀ, ಇಡೀ ಫ್ಯಾಮಿಲಿನ ಹೋಗ್ತಿತ್ರಿ. ಅದಕ್ಕಾಗಿ ಗುರು ಕರುಣೆ ಒಂದಿದ್ದರೆ ಹರಮುನಿದರು ಸಹಿತ ಗುರು ರಕ್ಷಿಸ್ತಾನ್ರಿ. ಗುರುವಿಗಿಂತ ಅಧಿಕ ಈ ಜಗತ್ತಿನಲ್ಲಿ ಯಾರೂ ಇಲ್ಲ ರೀ. ಗುರುವಿಗೆ ನರನನ್ನ ಬೇಡ, ಅವನು ಸಾಕ್ಷಾತ್ ಪರಬ್ರಹ್ಮ ಸ್ವರೂಪ, ಉಣ್ಣುವ ನಡೆದಾಡುವ ಮಾತನಾಡುವ ಗುರು ರೀ. ಆದ್ರೆ ಗುರುವಿಗೆ ಗುರು ಅಂತ ಹೇಳಿ ಸ್ವೀಕಾರ ಮಾಡೋದು ಅದು ಭಾಳ ದೊಡ್ಡತನದ ರೀ. ಎದುರುಗಡೆನ ಸಿದ್ಧಾರೂಢಜ್ಜ ಇದ್ದಾಗ ಎಷ್ಟೋ ಮಂದಿ ಬೈದಾರ್ರಿ, ಅವ್ರಿಗೆ ಎಷ್ಟು ಮಂದಿ ಅಪಮಾನ ಮಾಡ್ಯಾರ್ರಿ. ಅವರಿಗೆ ಹೊಗಳಿದವರು ಇದ್ದಾರೆ, ತೆಗಳಿದವರು ಇದ್ದಾರೆ. ಆದರೆ ಗುರು ಯಾವುದಕ್ಕೂ ಅಂಟಿಕೊಳ್ಳೋದಿಲ್ಲ. ತುಲ್ಲನಿಂದ ಸ್ತುತಿರ್ಮೌನಿ ಸಂತುಷ್ಟೋ ಏನ ಕೇನಚಿತ್ತ ಅನಿಕೇತ ಸ್ಥಿರಮತಿ ಭಕ್ತಿಮಾನ್ ಮೇ ಪ್ರಿಯೋ ನರ. ಜಗತ್ತಿನಲ್ಲಿ ಬಂದೇವಲ್ರಿ, ಆ ಜಗತ್ತಿನಲ್ಲಿ ಬಂದಾಗ ನಿಂದನೇನೂ ಸಹಿಸಬೇಕು, ಅದಕ್ಕೆ ಬೆಲೆ ಕೊಡಂಗಿಲ್ರಿ. ಅವ್ರಿಗೆಲ್ಲರೂ ಹ್ಯಾಂಗೆ ಕಾಣಿಸ್ತಾರಪ್ಪ ಅಂದ್ರೆ ಮಕ್ಕಳು ಕಂಡಂಗೆ ಕಾಣಿಸ್ತಾರ್ರಿ. ನಮ್ದು ಶರೀರ ನೋಡಂಗಿಲ್ಲ ರೀ, ಅವರು ನಮ್ಮ ಮನಸ್ಸು ನೋಡ್ತಾರೆ. ಆ ಮಕ್ಕಳು ಜಗಳಾಡ್ತಾರೆ ಸ್ವಲ್ಪ ಹೊತ್ತು, ಮತ್ತು ಕೂಡಿ ಆಡ್ತಾವ್ರಿ. ಅವು ದೊಡ್ಡವ್ರು ಹೋದ್ರೆ ತ್ರಾಸು. ಅದಕ್ಕಾಗಿ ಒಬ್ಬ ಮನುಷ್ಯ ರೀ, ಅವನು ದೇವ್ರಿಗೆ ಭಾಳ ಬೇಡ್ಕೊಂಡ ನಂತರ ಅವನಿಗೆ ದೇವ್ರ ಪ್ರತ್ಯಕ್ಷ ಆಗಿಬಿಟ್ಟ ಅಂತ. ದೇವ್ರ ಕಡೆ ಏನು ಕೇಳ್ಬೇಕು ಅನ್ನೋದು ಸಹಿತ ಬುದ್ಧಿ ಇಲ್ಲ ರೀ ನಮಗೆ. ಅವನಂದ ಅಂತ, ದೇವ ಮಗ ನಿನಗೇನು ಬೇಕು ಹೇಳಂತೆ ಕೇಳಿದ್ರಂತೆ. ಕೇಳಿದ್ದಕ್ಕೆ ಅವಾಗ ಅವನಂದ ಅಂತ, ನನ್ನ ಹೆಂಡತಿ ಭಾಳ ಕಟ ಮಾಡ್ತಾಳ್ರಿ, ನನ್ನ ಹೆಂಡತಿ ಸಾಯ್ಲಿ ಅಂದ ಅಂತ್ರಿ. ಯಪ್ಪ ಅಂದ ದೇವ್ರು. ಸತ್ತ ಬಿಟ್ಲಂತ್ರಿ. ಸತ್ತ ನಂತರ ಅನ್ನಿಸ್ತಂತ, ಯಪ್ಪ ಬಿಸಿ ಬಿಸಿ ರೊಟ್ಟಿ ಮಾಡಿಕೊಡ್ತಿದ್ಲು, ಬೈತಿದ್ಲು ಒಂದು 4. ಆಕೆಗೆ ಎಬಸಪ್ಪ ಅಂತ 2ನೇ ವರ ಕೇಳ್ದ ಅಂತ. 1 ವರ ಸಾಯ್ ಅಂದ, ಇನ್ನೊಂದು ವರ ಬದುಕಸಂದ. 3ನೇ ವರ ಒಂದೇ ವರ ಇತ್ತಂತ. ದೇವ್ರಂದ ಅಂತ, ಈಗ ಕೇಳಬೇಡ, ನಾಳೆ ಕೇಳಿ, ನಾಳೆ ಮತ್ತೆ ಬರ್ತೇನೆ ನಾನಂದ. ರಾತ್ರೆಲ್ಲ ವಿಚಾರ ಮಾಡ್ದಂತ, ನಾ ಏನು ಕೇಳಬೇಕು ಅಂತ ಭಾಳ ವಿಚಾರ ಮಾಡ್ದ ಅಂತ. ಐಶ್ವರ್ಯ ಕೇಳಬೇಕು, ಏನು ಅಧಿಕಾರ ಕೇಳಬೇಕು, ಏನು ಕೀರ್ತಿ ಕೇಳಬೇಕು, ಏನು ಕೇಳಬೇಕು ಅನ್ಕೊ, ಹೋಗ್ಲಿ ಬಿಡಪ್ಪ ನಂದರ ಬುದ್ಧಿ ಸರಿ ಇಲ್ಲ ಅನ್ನೋದ್ರೊಳಗನ ಬೆಳಕಾಗ್ಬಿಡ್ತಂತ. ದೇವ್ರ ಎದುರುಗಡೆ ಬಂದೆ, ಗೊತ್ತಾತೇನಪ್ಪ 3ನೇ ವರ ಏನು ಬೇಕು ಹೇಳು ಅಂದ ಅಂತ. ಅವಾಗ ಅವನಂದ ಅಂತ, ಏನಿಲ್ಲಪ್ಪ ನನಗೇನು ಗೊತ್ತಾಗಂಗಿಲ್ಲ, ನೀನೇ ಹೇಳಿಬಿಡು ಅಂದ ಅಂತ. ಅವಾಗ ದೇವ್ರಂದ ಅಂತ, ಯದೃಚ್ಛ ಲಾಭ ಸಂತುಷ್ಟ ದ್ವಂದ್ವಾತೀತ ವಿಮತ್ಸರ ಸಿದ್ಧೋ ಸಮೋಭೂತ್ವ ಸಮತ್ವಂ ಯೋಗ ಉಚ್ಯತೆ. ಇದು ಒಂದು ತಿಳ್ಕೊ, ನೀನು ಕೃತಕೃತ್ಯನಾಗ್ತಿ. ಯದೃಚ್ಛ ಲಾಭ ಸಂತುಷ್ಟ, ನಾ ಎಲ್ಲಿದ್ದೇನೆ, ಹೇಗಿದ್ದೇನೆ, ಆನಂದವಾಗಿದ್ದೇನೆ. ನೀ ಕೊಟ್ಟ ಭಾಗ್ಯ ಅತಿಯಾಯಿತು. ನನ್ನ ಹೈಸಿಯತ್ನೂ ಇಲ್ಲ ರೀ ಇಷ್ಟು ಕೊಟ್ಟಿದ್ದ ದೇವ್ರಂದ್ರೆ.
ನಿಮ್ಮ ಜೀವನಕ್ಕೆ ನೀವು ನೋಡಿದರೆ ನನಗೂ ದೇವ್ರೇನು ಕೊಟ್ಟಾನ್ರಿ, ಅದು ನನ್ನ ನಸೀಬಕ್ಕಿಂತ ಹೆಚ್ಚಿಂದ ಕೊಟ್ಟಾನ ದೇವ್ರು. ಅದಕ್ಕಾಗಿ ಎದೃಚ್ಛ ಲಾಭ ಸಂತುಷ್ಟ ದ್ವಂದ್ವಾತೀತ ವಿಮತ್ಸರ ಅಂತ ಹೇಳಿದ್ರೆ ನೀನು ದ್ವಂದ್ವಾತೀತನಾಗು. ದ್ವಂದ್ವಗಳು ಇದ್ದಿದ್ದರೆ ಬೇಕು ಬೇಡ, ಮಾನ ಅಪಮಾನ ಇದನ್ನೆಲ್ಲ ದಾಟು. ವಿಮತ್ಸರ ಅಂತ ಹೇಳಿದ್ರೆ ಯಾರನ್ನು ನೋಡಿ ಮತ್ಸರ ಪಡಬೇಡ. ಸಿದ್ಧಿನೂ ಉಂಟಾಗುತ್ತದೆ, ಅಸಿದ್ಧಿನೂ ಉಂಟಾಗುತ್ತದೆ. ಹೀಗೆ ನೀನು ಜೀವಿಸಿದ್ದೆ ಆದರೆ ಕೃತ್ವ ಅಪಿ ನ ನಿಬದ್ಧತೆ, ನೀನು ಏನೇ ಮಾಡಿದರೂ ಸಹಿತ ಬಂಧನಕ್ಕೆ ಒಳಗಾಗೋದಿಲ್ಲ ಅನ್ನೋದೇ ಸದ್ಗುರು ಸಿದ್ಧಾರೂಢಜ್ಜನ ಕಥೆನೂ ಇದೆ ರೀ. ಅದಕ್ಕಾಗಿ ಸಿದ್ಧಾರೂಢಜ್ಜನ ಕೃಪೆಯಿಂದ ನಮ್ಮೆಲ್ಲರ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿ ಉಂಟಾಗಲಿ ಅಂತ ಹೇಳ್ತಾ ನನ್ನ 4 ಮಾತುಗಳಿಗೆ ನಾನು ಪೂರ್ಣ ವಿರಾಮ ಕೊಡ್ತೇನೆ ರೀ. ಹರಿ ಓಂ.